ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಕ್ಸ್ ಆಫೀಸ್ ಬೀಟ್ಸ್. 2.5 ವರ್ಷಗಳ ನಂತರ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಬ್ಯಾಡ್ ಆಶ್ ಆಟಿಟ್ಯೂಡ್ ಅಲ್ಲಿ ಕಾಣಿಸ್ಕೊಂಡಿರೋ ಮ್ಯಾಕ್ಸ್ ಸಿನಿಮಾ ಮೊನ್ನೆ ಅಷ್ಟೇ ಕ್ರಿಸ್ಮಸ್ ದಿನ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಮತ್ತೆ ಈ ದಿನ ಅಂದರೆ ಶುಕ್ರವಾರ ತೆಲುಗು ಮತ್ತು ತಮಿಳಲ್ಲಿ ಕೂಡ ರಿಲೀಸ್ ಆಗ್ತಿದೆ. ಮ್ಯಾಕ್ಸ್ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಮಾಡ್ತಾ ವರ್ತ್ ಟು ವಾಚ್ ಅಂತ ಅನ್ನಿಸ್ತಾ ಹೇಗೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಬನ್ನಿ ಶುರು ಮಾಡೋಣ. ಮುಂಚೆಯಿಂದನೂ ಸಿನಿಮಾ ತಂಡ ಹೇಳ್ಕೊಂಡು ಬಂದಿರೋ ಹಾಗೆ ಮ್ಯಾಕ್ಸ್ ಔಟ್ ಅಂಡ್ ಔಟ್ ಪ್ಯೂರ್ ಆಕ್ಷನ್ ಥ್ರಿಲ್ಲರ್ ಅನ್ನೋ ಮಾತನ್ನು ಉಳಿಸ್ಕೊಳ್ಳುತ್ತೆ. ಆಕ್ಷನ್ ಸೀಕ್ವೆನ್ಸ್ ಅಂತೂ ಮೂವಿ ಟೈಟಲ್ ಆಗಿ ಮ್ಯಾಕ್ಸಿಮಮ್ ಆಗಿದ್ದಾವೆ. ಹಾಗೆ ಅದನ್ನು ಡಿಸೈನ್ ಮಾಡಿರುವಂಥ ರೀತಿ ಎಲ್ಲೂ ಫೈನ್ ಚಿಲ್ಲಿಂಗ್ ಆ್ಯಂಡ್ ಮೈಂಡ್ ಬ್ಲೋಯಿಂಗ್. ಈ ಒನ್ ನೈಟ್ ಶೋ ಆಗಿರೋದ್ರಿಂದ ಎಲ್ಲೂ ಹೆಚ್ಚಾಗಿ ಲ್ಯಾಗ್ ಹೊಡ್ಸಲ್ಲ. ಅನ್ನೆಸರಿ ಡಿಸ್ಕಷನ್ಗಳು, ಅನ್ವಾಂಟೆಡ್ ಸೀನ್ಗಳಂತ ಇಲ್ಲಿ ಅವರೆಲ್ಲೂ ಬರ್ಕೊಂಡಿಲ್ಲ. ಒಂದಲ್ಲ ಒಂದು ರೀತಿ ಸಿನಿಮಾಗೆ ಆ್ಯಡ್ ಆನ್ ಆಗೋಂಥ ಸೀನ್ಗಳನ್ನೇ ಇಲ್ಲಿ ಬರ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅನ್ನೋ ಹೈನ ಸಿನಿಮಾದ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಊಟಾಗುತ್ತೆ. ಮುಂಚೆ ಇಂಟರ್ವ್ಯೂಗಳೆಲ್ಲ ನೋಡಿದ ಮೇಲೆ ವಿಜಯ್ ಕಾರ್ತಿಕ್ ಅವರು ಎಲ್ಲೂ ಜಾಸ್ತಿ ಮಾತಾಡ್ತಾನೆ ಇರಲ್ಲ ಅಂತ ಅನಿಸಿತ್ತು. ಏನು ಗುರು ಇವ್ರು ಮಾತಾಡೋದೇ ಇಲ್ವಾ ಅಂತ ಅನಿಸಿತ್ತು ನಮಗೆಲ್ಲ. ಬಟ್ ಈ ಮೂವಿ ನೋಡಿದ್ಮೇಲೆ ಅನಿಸಿದ್ದು ಅವ್ರು ಮಾತಾಡಿಲ್ಲ ಅಂದ್ರಂತೆ ಅವ್ರು ಮಾಡಿರೋ ಕೆಲಸ ತುಂಬ ಚೆನ್ನಾಗಿ ಮಾತಾಡಿದೆ ಅಂತ. ಅಂದರೆ ಒಂದು ಮಾತಿದೆಯಲ್ಲ, ನಾವು ಮಾತಾಡ್ತೀನ ನಮ್ಮ ಕೆಲಸ ಚೆನ್ನಾಗಿ ಮಾತಾಡಬೇಕು ಅಂತ, ಅದ್ರಲ್ಲಿ ಮತ್ತೆ ಪ್ರೂವ್ ಆಗಿದೆ. ಆ್ಯಂಡ್ ಈ ಸಿನಿಮಾದ ಮೊದಲನೇ ವಿನ್ನರ್ ಇಟ್ಸ್ ನನ್ ಅದರ್ ದ್ಯಾನ್ ವರ್ಸಟೈಲ್ ಆ್ಯಕ್ಟರ್ ಆಫ್ ದಿ ಸ್ಯಾಂಡಲ್ವುಡ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು. ಇವ್ರ ಆ್ಯಕ್ಟಿಂಗ್ ಕ್ಯಾಲಿಬರ್ ಜಸ್ಟ್ ಲೈಕ್ ಎ ವೈನ್ ಗುರು. ಸಿನಿಮಾದಿಂದ ಸಿನಿಮಾಗೆ ಬೆಟರ್ ಆಗ್ತಾ ಹೋಗ್ತಾನೆ ಇದೆ. ಇಂಥ ಒಳ್ಳೆ ಟ್ಯಾಲೆಂಟ್ಗೆ ಬೇಕಾಗಿರೋದು ಒಂದು ಒಳ್ಳೆ ಕತೆ ಅಷ್ಟೇ. ಹಾಗಾಗಿ ಅವ್ರು ರೆಗ್ಯುಲರ್ ಫಾರ್ಮೇಟ್ ಸ್ಟೋರಿಗಳನ್ನ ಬೌಂಡ್ರಿಗಳನ್ನ ಬಿಟ್ಟು ಒಂದು ಒಳ್ಳೆ ವಿಭಿನ್ನ ಸಿನಿಮಾನ ಮಾಡಿದ್ದಾರೆ. ಹಾಗಾಗಿ ನೋಡುವಂಥ ಆಡಿಯನ್ಸ್ಗೆ ಒಂದು ಬೆಟರ್ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಈ ಚಿತ್ರದ ಪ್ರಮುಖವಾದ ಅಂಶ ಅಂದರೆ ಫೀಮೇಲ್ ಕ್ಯಾರೆಕ್ಟರ್ಗಳಿಗೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿರೋದು ಗುರು. ಈ ಥರ ವಿಷಯಗಳನ್ನ ಮಾಸ್ ಎಂಟರ್ಟೈನ್ಮೆಂಟಲ್ಲಿ ಒಂದು ಹೊಸ ಥರದ ಅನುಭವನ ಕೊಡುತ್ತೆ. ಆ ಒಂದು ಡೈಲಾಗ್ ಇದೆಯಲ್ಲ, ಮ್ಯಾಕ್ಸ್ ಮಾತಾಡುವಾಗ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು ಅಂತ. ಬಟ್ ಮ್ಯಾಕ್ಸ್ ಮಾತಾಡುವಾಗ ಮ್ಯಾಕ್ಸಿಮಮ್ ಚಿಯರ್ಸೇ ಇತ್ತು ಗುರು ಥಿಯೇಟ್ರಲ್ಲಿ. ಅದರಲ್ಲಂತೂ ನಮ್ಮ ಫಸ್ಟ್ ರೋಲ್ ಇರೋ ಹುಡುಗಿಯರು ಅದು ಏನು ಕಿರಿಸ್ತಿತ್ತು ಅಂದರೆ ನಾನೇ ಸೈಕಾಗೋಗ್ಬಿಟ್ಟೆ. ಏನು ಗುರು, ನಮ್ಮ ಅಭಿನಯ ಚಕ್ರವರ್ತಿಗೆ ಈ ರೇಂಜ್ ಗರ್ಲ್ ಫ್ಯಾನ್ಸ್ ಇದ್ದಾರಾ ಅಂತ. ಆ್ಯಂಡ್ ಆ ಡೈಲಾಗ್ಗಳು ಮಾತ್ರ ಬೆಂಕಿ ಗುರು. ಅದೇನು ಬರ್ದಿದ್ದಾರೆ ಅಂದರೆ ಕರೆಕ್ಟಾಗಿ ಮೂವಿಗೆ ಎಲ್ಲಿ ಏನು ಬೇಕೋ ಅಷ್ಟೇ ಬರ್ದಿದ್ದಾರೆ. ಎಲ್ಲೂ ಎಕ್ಸ್ಟ್ರಾ ಓವರ್ ಮಾಡೋಕೆ ಹೋಗಿಲ್ಲ. ಹಾಗೂ ಸಿನಿಮಾದ ವಿನ್ನಿಂಗ್ಗೆ ಕಾರಣ ಅಂದರೆ ಇಲ್ಲಿರೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಗುರು. ಒಂದು ಥ್ರಿಲ್ಲರ್ ಸಿನಿಮಾ ಆಡಿಯನ್ಸ್ಗೆ ವರ್ಕ್ ಆಗಬೇಕು ಅಂದರೆ ಅದು ಒಬ್ಬ ಆಡಿಯನ್ಸ್ನ ನಿಜವಾಗ್ಲೂ ಚೀಟ್ ಮಾಡಬೇಕು. ನೀ ಅನ್ಕೊಂಡಿರೋದಲ್ಲ ಚಿನ್ನ, ಇದು ಬೇರೆನೇ ಇದು ನೋಡು ಅಂತ ಹೇಳಬೇಕು. ಅಥವಾ ಒಳ್ಳೆ ಟೈಮಿಂಗ್ಗೆ ಸಿನಿಮಾ ಚೇಂಜ್ ಓವರ್ ತಗೊಂಡು ವಾವ್ ಅನ್ಸೋ ಹಂಗೆ ಮಾಡಬೇಕು. ಈ ಸಿನಿಮಾದಲ್ಲಿ ಚೇಂಜ್ ಓವರ್ಗಳು ಚೆನ್ನಾಗಿ ವರ್ಕ್ ಆಯಿತು. ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿತ್ತು. ಈಗಾಗಲೇ ಬಿಟ್ಟಿರುವಂಥ ಸುದೀಪ್ ಅವರ ದೇವಿ ಮುಂದೆ ಸ್ಟೆಪ್ ಹಾಕುವಂಥ ಸೀನ್ ಮಾತ್ರ ಬೆಂಕಿ ಗುರುವೆ. ಆ್ಯಂಡ್ ಪ್ರೀ ಇಂಟರ್ವ್ಯೂರಲ್ಲಿ ಬರುವಂಥ ಫೈಟ್ ಸೀನ್ ತುಂಬ ಇಷ್ಟ ಆಯಿತು. ಒಳ್ಳೆ ನೋಡಿದ್ರೆ ಇಂಟರ್ವ್ಯೂ ಬ್ಯಾಂಕ್ ಕೊಡ್ತಾರೆ, ಚೆನ್ನಾಗಿ ವರ್ಕ್ ಕೂಡ ಆಯಿತು. ಕ್ಲೈಮ್ಯಾಕ್ಸಲ್ಲಿ ಕೂಡ ಒಂದು ಚೇಂಜ್ ಓವರ್ ಸಿನಿಮಾನ ತುಂಬ ಚೆನ್ನಾಗಿ ಅಪ್ಲಿಫ್ಟ್ ಮಾಡುತ್ತೆ. ಓವರಾಲ್ ಆಗಿ ಹೇಳೋದಾದರೆ ನಾರ್ಮಲ್ ಆಡಿಯನ್ಸ್ಗೆ ಮ್ಯಾಕ್ಸಿಮಮ್ ಮ್ಯಾಥ್ಸ್ ಆದರೆ ಸುದೀಪ್ ಅವ್ರ ಆಡಿಯನ್ಸಿಗೆ ಮಾತ್ರ ಇದು ಮ್ಯಾಡ್ ಮ್ಯಾಕ್ಸೇ ಹೌದು. ಡೆಬ್ಯೂಟೆಂಟ್ ಡೈರೆಕ್ಟರ್ ಆಗಿರುವಂಥ ವಿಜಯ್ ಕಾರ್ತಿಕ್ ಅವರು ಮಾತ್ರ ಈ ಮೂವಿಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುರು. ಮೊದಲನೇ ಮೂವಿ ಅಂತ ಅನ್ಸೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಅಂದರೆ ಸುದೀಪ್ ಅವ್ರ ಕ್ಯಾಲಿಬರ್ನ ಈ ಥರನೂ ಯೂಸ್ ಮಾಡ್ಬೋದು ಅಂತ ಮತ್ತೆ ಕಲಿಸ್ಕೊಟ್ಟಿದ್ದಾರೆ. ಹಾಗೆ ಈ ಸಿನಿಮಾದ ಎರಡನೇ ವಿನ್ನರ್ ಅಂದರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಗುರುವೆ. ಕೊಟ್ಟಿರೋಂಥ ಬ್ಯಾಕ್ಗ್ರೌಂಡ್ ಸ್ಕೋರು ಈ ಮ್ಯಾಸಿ ಆ್ಯಕ್ಷನ್ ಕ್ಲಿಕ್ಗೆ ಮಾಸ್ ಪ್ರೇಕ್ಷಕನನ್ನು ರೊಚ್ಚಿಗೆ ಎಬ್ಬಿಸೋವಂಥ ಕೆಲಸ ಮಾಡಿದ್ದಾರೆ ಅಂತ ಅಂದರೆ ಕಮ್ಮಿನೇ. ಅವ್ರ BGM ಇಂದ ಸುಮಾರಷ್ಟು ಸೀನ್ಗಳನ್ನು ಇನ್ನೂ ಇಂಪ್ಯಾಕ್ಟ್ ಮಾಡೋ ಹಾಗೆ ಮಾಡಿದ್ದಾರೆ. ಎಸ್ಪೆಷಲಿ ಮ್ಯಾಕ್ಸ್ ಥೀಮ್ ಮ್ಯೂಸಿಕ್ ಥಿಯೇಟರ್ನಲ್ಲಿ ಸಖತ್ತಾಗಿ ಸೌಂಡ್ ಆಗುತ್ತೆ ಗುರುವೆ. ಈ ಸಚ್ ಎ ಪ್ಯೂರ್ ಟ್ಯಾಲೆಂಟ್. ಇನ್ನು ಮ್ಯಾಕ್ಸಿಮಮ್ ಸಾಂಗ್ ಅಂತೂ ಸಖತ್ತಾಗಿ ಬಂತು ಗುರು. ಥಿಯೇಟ್ರಿಂದ ಆಚೆ ಬಂದ ಮೇಲೂ ಗುನ್ಗೋ ಹಾಗೆ ಇತ್ತು. ಬಿಟ್ಟು ಬರೋವಂಥ 2 ಸಾಂಗ್ಗಳಂತೂ ಓಕೆ ಅಂತ ಅನ್ನಿಸ್ತು. ಬಟ್ ಅವು ಸಿಚುವೇಶನ್ ಸಾಂಗ್ ಆಗಿರೋದ್ರಿಂದ ಆಗ ಅನ್ನಿಸ್ತೇನೋ ಗೊತ್ತಿಲ್ಲ. ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು. ಸಿನಿಮಾ ಸ್ಟಾರ್ಟಿಂಗಲ್ಲಿ ಒಂದು ಪಾರ್ಟಿ ಸಾಂಗ್ ಅಥವಾ ಒಂದು ಐಟಮ್ ಸಾಂಗ್ ಬರುತ್ತೆ. ಅದನ್ನು ಯಾವುದಾದ್ರೂ ನೋಟೆಡ್ ಫೇಸ್ ಇರೋವಂಥ ಆಕ್ಟ್ರೆಸ್ ಹತ್ರ ಮಾಡಿಸಿದ್ರೆ ಆ ಸಾಂಗು ಪ್ರಮೋಷನ್ ಆಕ್ಟಿವಿಟೀಸಲ್ಲಿ ಮತ್ತು ವೈರಲ್ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಆಗೋದೇನೋ ಅಂತ ಅನಿಸುತ್ತೆ. 2024ರ ಅತ್ಯಂತ ದೊಡ್ಡ ಓಪನಿಂಗ್ ಮ್ಯಾಕ್ಸ್ ಮೂವಿ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಗುರು. highest footfall for a day 1 in 2024 and highest grossing film on day 1 in 2024 ಅನ್ನೋ ಬಿರುದು ಮ್ಯಾಕ್ಸ್ಗೆ ಸಿಗುತ್ತೆ ಗುರು. ಇನ್ನು ಸಿನಿಮಾಟೋಗ್ರಫರ್ ಆಗಿ ಶೇಖರ್ ಚಂದ್ರ ಅವರು ಆ್ಯಂಡ್ ಆರ್ಟ್ ಡೈರೆಕ್ಟರ್ ಆಗಿ ಶಿವಕುಮಾರ್ ಅವರು ಆ್ಯಂಡ್ ಎಡಿಟರ್ ಆಗಿ ಗಣೇಶ್ ಬಾಬು ಅವ್ರ ಕೆಲಸ ನನಗೆ ತುಂಬ ಇಂಪ್ರೆಸ್ ಆಯಿತು. ಹಾಗೆ ನೀವೇನಾದರೂ ಈ ಮೂವಿನ OTT ನೋಡೋಣ ಬಿಡು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಮೈಂಡ್ನ ಈಗಲೇ ಚೇಂಜ್ ಮಾಡ್ಕೊಂಬಿಡಿ. ಯಾಕಂದರೆ ಆ ಚಪ್ಪಾಳೆ, ಆ ಎನರ್ಜಿ ನಿಮಗೆ ಥಿಯೇಟ್ರಲ್ಲಿ ಸಿಗೋದಕ್ಕೆ ಸಾಧ್ಯ. ಯಾಕಂದರೆ ಮ್ಯಾಕ್ಸ್ ನೋಡ್ತೀವಿ ಅಂದರೆ ಮ್ಯಾಕ್ಸಿಮಮ್ ಮಾಸೇ ಇರಬೇಕು. ಆವಾಗಲೇ ಮಾಸ್ ಮೂವಿಗೊಂದು ಮರ್ಯಾದೆ. ಕ್ರಿಸ್ಮಸ್ ಹಬ್ಬಕ್ಕೆ ರಿಲೀಸ್ ಆಗಿರುವಂಥ ಈ ಕಿಚ್ಚನ ಮ್ಯಾಕ್ಸ್ ನೋಡಿ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಒಳ್ಳೆ ಕಂಟೆಂಟಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.